ಕೊನೆ ಪ್ರಶ್ನೆ ಸರ್. ಸರ್, ಸುದೀಪ್ ಅವರ ಪಾಯಿಂಟ್ ಆಫ್ ವ್ಯೂ, ಕಾಡುವಂತಹ ಸಿನಿಮಾ ಅಂದರೆ ಏನು ಸರ್? ತುಂಬ ವರ್ಷಗಳ ಕಾಲ ಈ ಸಿನಿಮಾಗಳನ್ನು ನಾವು ನೆನಪಿಟ್ಕೋಬೇಕು, ಈ ಥರ ಸಿನಿಮಾಗಳನ್ನ ಮಾಡಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಬಹಳಷ್ಟು ಸಿನಿಮಾಗಳು ಬಹಳಷ್ಟು ವರ್ಷ ಕಾಡ್ತವೆ. ಸುದೀಪ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಾಡುವಂತಹ ಸಿನಿಮಾ, ಕಾಡುವಂತಹ ಕತೆ ಅಂದರೆ ಏನು ಅಂತ ನಂದು ಪರ್ಸನಲ್ ಕ್ವಶನ್. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್ ಸರ್. ನನಗೆ ಗೊತ್ತಿರೋದು ಆ ಮೂಮೆಂಟಲ್ಲಿ ಕತೆ ಇಷ್ಟ ಆಗಿರುತ್ತೆ, ನಾವು ಮಾಡಿರ್ತೀವಿ. ಅದು ಒಂದು ಅನ್ನ ಬೇಕಂತ ಇಟ್ಟಿರ್ತೀವಿ ಸರ್, ಪಾತ್ರೆ ಓಪನ್ ಮಾಡಿ ನೋಡಿದಾಗ ಅದು ಬಿರಿಯಾನಿ ಆಗೋಗಿರುತ್ತೆ, ಪ್ರಯತ್ನ ಇಲ್ಲದೆ. ಸೊ ಬಿರಿಯಾನಿನೇ ಮಾಡಬೇಕು ಅಂತ ಹೊರಟಾಗ ಅದು ಆಗಿರೋಲ್ಲ ನಮ್ಮ ಸಿನಿಮಾದಲ್ಲಿ. ನೋಡಿ, ನಾನು ತುಂಬ ದೊಡ್ಡ ಸಿನಿಮಾ ಮಾಡ್ತೀನಿ, ಎಲ್ಲರೂ ನೆನ್ಪಿಟ್ಕೊಳ್ಳೋಂಥ ಸಿನಿಮಾ ಮಾಡ್ತೀನಿ, ತಲೆ ಮೇಲೆ ಹೊಡೆದಂಗೆ ಮಾಡ್ತೀನಿ, 100 ಡೇಸ್ ಹೊಡೆದಂಗೆ ಹೇಳಿ ಮಾಡೋಕ್ಕಾಗಲ್ಲ ಸರ್, ಪ್ರಯತ್ನ ಪಡ್ಬೋದು ಅಷ್ಟೇ ನಾವು. ಆ್ಯಂಡ್ ಆಲ್ ದ ಬೆಸ್ಟ್ ಫಿಲ್ಮ್ಸ್ ಇಟ್ ಹಸ್ ಜಸ್ಟ್ ಹ್ಯಾಪೆಂಡ್ ಬಿಕಾಸ್ ನನ್ ಆಫ್ ಅಸ್ ಈಗ ಕುಕ್ಕರ್ ಒಳಗೆ ಏನು ಬೇಯ್ತದೆ ನಮ್ಗೆ ಗೊತ್ತಿಲ್ಲ ಸರ್. ಯಾವುದೇ ದೊಡ್ಡ ಸಿನಿಮಾ ತೊಗೊಳಕ್ಕೆ ಹೋದರೂ ಅವರು ಒಂದು ಸಿನಿಮಾ ಅಂದ್ಕೊಂಡು ಮಾಡಿದ್ದಾರೆ ಅಷ್ಟೇ. ಅದು ಎಲ್ಲಿಗೆ ಹೋಗಿಬಿಟ್ಟಿದೆ ಅಂದರೆ ಅದು ಯು ಕಾಂಟ್ ಜಸ್ಟಿಫೈ ದಟ್, ಯು ಕಾಂಟ್. ಅದನ್ನು ನಾನು ವ್ಯಾಲಿಡೇಟಿ ಹೊತ್ತು ಕುತ್ಕೊಂಡು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದೆ ಅಂತಂದರೆ ದೊಡ್ಡ ತಪ್ಪಾಗ್ಬಿಡುತ್ತೆ ಅದು. ಐ ಡೋಂಟ್ ನೋ, ಇಂಪ್ರೆಸ್ ಆಯಿತು, ಅವ್ರ ಬೆಸ್ಟ್ ಎಫರ್ಟ್ಸ್ ಹಾಕಿದ್ವಿ, ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ವಿ, ಮಾಡಿದ್ವಿ. ಸಮ್ಟೈಮ್ಸ್ ಎವ್ರಿಥಿಂಗ್ ಗೋಸ್ ರಾಂಗ್.